ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಇವತ್ತು ಯಾವುದೂ ವೀಡಿಯೋ ಮಾಡಲಿಲ್ಲ. ಹಂಗಾಗಿ ನಮ್ಮ ಮನೆ ಹೋಮ್ ಟೂರ್ ಮನೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು, ನಾವಿರೋದು ಬಾಡಿಗೆ ಮನೆಯಲ್ಲಿ, ಅದಕ್ಕೆ ನಮ್ಮ ಮನೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಮನೆಯೇ ಅಲ್ವಾ, ಅದಕ್ಕೆ ಅದೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸುಮ್ಮನೆ ನೋಡಿರಿ, ಸುಮ್ಮನೆ ಆಗಬೇಡ್ರಿ, ವಿಡಿಯೋ ಪೂರ್ತಿ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಕನ್ನಡದಲ್ಲಿ. ಇದು ಸೆಂಟ್ರ್ ಮನೆ, ಇನ್ನೂ ಯಾರೂ ಬಾಡಿಗೆಗೆ ಬಂದಿಲ್ಲ. ಇಲ್ಲಿಂದಲೇ ಮಾಡ್ತೀನಿ ಇವಾಗ ವಿಡಿಯೋ. ಏನಪ್ಪ ಅಂದರೆ ಇಲ್ಲಿ ನಾನು ಆಚೆಗಡೆ ಇಟ್ಕೊಂಡ್ಬಿಡ್ತೀನಿ ಬಟ್ಟೆಗಳು. ಬಚ್ಚಲ ಮನೆ ಸ್ನಾನ ಮಾಡಿ ಈಚೆ ಇಟ್ಕೊತೀನಿ. ಈ ಥರ ಚೇರ್, ಇದು ಟೀ ಅಂಗಡಿ ತಂದಿದ್ದೆ ಚೇರು. ಟೀ ಅಂಗಡಿಗೆ ಚೇರ್ ತಂದಿದ್ದೆ, ಅದ್ರಾಗ 3 ಉಳಿದಿತ್ತು. ಒಂದು ಒಳಗೆ 4 ಉಳಿದಿದ್ದು, 2 ಹೊಡೆದೋಯ್ತು. ಆಮೇಲೆ 3 ಚೇರ್ ಇಟ್ಬಿಟ್ಟು ಅದ್ರ ಮೇಲೆ ಬಕೆಟ್ ಇಟ್ಬಿಟ್ಟು ಒಂದು ನೆಲ ಒರೆಸೋದು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ತಟ್ಟೆ ಮತ್ತು ಡಸ್ಟ್ಬಿನ್ ಎಲ್ಲ ನಾವು ಈಚೆನೇ ಇಟ್ಟಿರೋದು, ಅಂದರೆ ಇಲ್ಲೇ ಇಟ್ಟಿರೋದು. ಇಲ್ಲಿ ತುಳಸಿ ಗಿಡ ಎಲ್ಲ ಇಡೋಕ್ಕೆ ಜಾಗ ಇಲ್ಲ, ಯಾಕಂದರೆ ಏನೋ ಆ ಕಡೆ ಮನೆ ಬಾಡಿಗೆಗೆ ಬಂದರೆ ನಮಗೇನಕ್ಕೂ ಜಾಗ ಇರೋಲ್ಲ. ಅದಕ್ಕೋಸ್ಕರ ಅಲ್ಲಿ ಇಟ್ಟಿಲ್ಲ. ಫಸ್ಟ್ ಇಲ್ಲಿ ಇಟ್ಟಿದ್ದೆ ಈ ಮೂಲೆಯಲ್ಲಿ, ಇವಾಗ ಅಲ್ಲಿ ಇಡ್ತಿದ್ದೀನಿ. ಹಾಗಾಗಿ ಇದು ನಮ್ಮ ಮನೆ ಒಳಗಡೆ ಹೋಗೋ ಮೇನ್ ಡೋರು. ಇದು ಮೇನ್ ಡೋರು. ನಾನು ಈ ಥರ ವಿಭೂತಿ ಇಟ್ಬಿಟ್ಟು ಬಾಗಿಲ ಮೇಲೆ ಕುಂಕುಮ ಇಟ್ಟಿದ್ದೀನಿ. ಈ ಥರ ಇಲ್ಲಿ ಬ್ಯಾಗೆಲ್ಲ ತಗ್ಲಾಕಿದ್ದೀವಿ. ಮತ್ತು ಇಲ್ಲೊಂದು ದಿವಾನ್ ಕಟ್ ಹಾಕಿದ್ದೀನಿ ನಡುಮ. ಇದು ಒಂದೇ ರೂಮ್ ಅಲ್ವ ಇರೋದು, ರೂಮ್ ಇಲ್ಲ ಇಲ್ಲಿ. ದಿವಾನ್ ಹಾಕಿದ್ದೀನಿ. ದಿವಾನ್ ಮೇಲೆ ಹಾಸಿಗೆ ಇಲ್ಲ. ಅಂದರೆ ನಾನು ಇಲ್ಲಿ ಎಲ್ಲ ರಗ್ಗಳು ಮತ್ತು ಬೆಡ್ಶೀಟು ಎಲ್ಲ ಇದರಲ್ಲಿ ಒಳಗಡೆ ಬಾಕ್ಸ್ ದಿವಾನ, ಇದು ಒಳಗಡೆ ಇಟ್ಕೊತೀನಿ, ಎಲ್ಲ ಒಳಗಡೆ ಇಟ್ಕೊತೀನಿ. ಹಂಗಾಗಿ ಈಚೆ ಕಡೆ ಏನೂ ಕಾಣಿಸಲ್ಲ. ಆಮೇಲೆ ಕಾಲರ್ಸೋ ಮ್ಯಾಟ್ಗಳೆಲ್ಲ ಆ ಕಡೆ ಲಾಸ್ಟಲ್ಲಿ ಇಡ್ತೀನಿ, ಲಾಸ್ಟ್ ಬಾಕ್ಸಲ್ಲಿ ಇಡ್ತೀನಿ. ಎಲ್ಲ ಸೇಫ್ಟಿ ಕೂತ್ಕೊಂಡಿರುತ್ತೆ. ಅಂದರೆ ಇಂಥ ಥರ ಬಾಕ್ಸು ದಿವಾನ ಮಾಡಿಸಿದ್ರೆ ನಮ್ಗೆ ಏನೇನು ಬೇಕೋ ಎಲ್ಲ ಐಟಮ್ಗಳೆಲ್ಲ ಇದರೊಳಗೆ ತುಂಬ್ಕೊಬಿಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಸಜ್ಜೆ ಐತೆ. ಸಜ್ಜೆ ಮೇಲೆ ಟೀ ಅಂಗಡಿ ಇಟ್ಟಿದ್ನಲ್ಲ, ಟೀ ಲೋಟ ಇನ್ನೂ ಮಿಕ್ಕಿದ್ದು ಒಂದು ಬಂಡ್ಲು ಹಂಗೆ ಎತ್ತಿಟ್ಟಿದ್ದೀನಿ. ಆಮೇಲೆ ತೆಂಗಿನಕಾಯಿ, ಕೊಬ್ಬರಿ ಎಲ್ಲ. ಆಮೇಲೆ ಒಂದು ಕಬ್ಬಿಣ ಸ್ಟವ್ ಇಟ್ಟಿದ್ದೀನಿ. ಈ ಕಡೆ ಎಲ್ಲ ಮರಗಳು ಇಟ್ಟಿದ್ದೀನಿ. ನನ್ನ ಮಗಂದೊಂದು ಹೆಲ್ಮೆಟ್ ಐತೆ, ತಗ್ಲಾಕೊಂಡವನೆ. ಆಮೇಲೆ ಈ ಕಡೆ ಬಂದ್ಬಿಟ್ಟು ಮಿಷಿನ್ ಇಟ್ಕೊಂಡಿದ್ದೀನಿ. ಇಲ್ಲೇ ಮಿಷಿನ್ ಇಟ್ಕೊಂಡಿದ್ದೀನಿ. ಮಿಷಿನು ನಾನು ಯಲ್ಲಾಪುರದಲ್ಲಿ ಚೀಲದ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ, ಇಂಡೋಟ ಅಂತಾರೆ, ಇಂಡೋಟ. ಅದಕ್ಕೆ ಹೋಗ್ತಿದ್ದೆ. 2019 ನಾನು ಈ ನನಗೆ ಇದನ್ನು ಕೊಟ್ಟರು, ಬೋನಸ್ ಕೊಟ್ಟರು. ಅವಾಗ ನಾನು ಇದನ್ನು ತಂದಿಟ್ಕೊಂಡೆ. ಸುಮಾರು ಜನ ಕೇಳಿದ್ರು ನನಗೆ ಮಿಷಿನು ಕೊಟ್ಬಿಡು ಅಂತ. ರಿಪೇರಿ ಇತ್ತು, ಸ್ವಲ್ಪ ಮಾರ್ಬಿಡೋಣ ಅಂತ ಎಷ್ಟೋ ಸಲ ಅನ್ಕೊಂಡೆ. ಆಮೇಲೆ ಸುಮಾರು ಜನ ಕೇಳಿದ್ರು, ಬರೀ 2,000 ರೂಪಾಯಿಗೆ 2,500 ರೂಪಾಯಿ ಕೇಳಿದ್ರು. ನಾನು ಕೊಡೋಲ್ಲ. 5,000 ಅಲ್ಲಿಗೆ ನಾನು 5,800 6,000 ರೂಪಾಯಿ ಕೊಟ್ಟು ತಂದಿರೋ ಮಿಷಿನು 2,000 ರೂಪಾಯಿ ಕೇಳಿದ್ರು ನಮಗೆ ಅಂತ ಹೇಳ್ಬಿಟ್ಟು, ನನಗಿರಲಿ ಅಂದ್ಬಿಟ್ಟು ನಾನು ಕೊಡಲಿಲ್ಲ. ಈ ಮಿಷಿನು ಇರೋದ್ರಿಂದ ನನಗೆ ಅನುಕೂಲ ಏನು ಅಂದರೆ, ನಾನೇ ಪಾಲು ಹಾಕ್ಕೊತೀನಿ, ಮತ್ತು ಬ್ಲೌಸು ಲೂಸಾಗಿರೋ ಹಿಡ್ಕೊತೀನಿ, ಮತ್ತು ಹೊಲ್ಕೊತೀನಿ. ನನಗೊಂಥರ ಅನುಕೂಲ ಮಿಷಿನು. ಅದಕ್ಕೆ ಯಾವುದೇ ಒಂದು ವಸ್ತುನೂ ಮನೆಗೆ ಕಳಿಬಾರ್ದು, ಅದು ಯೂಸ್ ಆಗುತ್ತೆ ಒಂದಲ್ಲ ಒಂದು ದಿವಸ. ನನಗವತ್ತು 1 ವರ್ಷದ ಮುಂಚೆ ನಾನು ಮಾರ್ಬಿಡ್ಬೇಕು ಅಂದ್ಕೊಂಡಿದ್ದೆ ಮಿಷಿನು. ಆದರೆ ಆಮೇಲೆ ಈಗ ಅನ್ನಿಸ್ತೈತೆ ನನಗೆಪ್ಪ, ಮಿಷಿನ್ ನಾನು ಯಾಕನ ಕೊಡ್ತಿದ್ದೀನೋ ಅಂತ. ಲಕ್ಷ್ಮಿ ಇದ್ದಂಗೆ ಒಂದು ಮಿಷಿನ್ ತಗೊಳಕ್ಕಾಗಲ್ಲ ನಾವು ಇವಾಗ. ರೈಟು ಜಾಸ್ತಿ ಇವಾಗೆಲ್ಲ ಮಿಷಿನ್ಗಳು ತಗೊಳಕ್ಕಾಗಲ್ಲ. ಉಷಾ ನನಗೆ ಒಳ್ಳೆ ಕಂಪ್ನಿ, ಚೆನ್ನಾಗಿದೆ ಮಿಷಿನ್ ಮಾತ್ರ. ಅದಕ್ಕೆ ನಾನು ಕೊಡಲಿಲ್ಲ. ಅದ್ರ ಮೇಲೆ ನೀರಿನ ಜಗ್ಗಿಟ್ಟಿದ್ದೀನಿ. ಇಲ್ಲಿ ನನ್ನ ಮಗಂದು ಊಟದ ಬ್ಯಾಗು ಇದೆಲ್ಲ ತಗ್ಲಾಕೊಂಡಿದ್ದೀನಿ. ಮತ್ತು ಹಾಗೆ ಬಂದ್ಬಿಟ್ಟು ಇಲ್ಲಿ ಬಟ್ಟೆ ತಗ್ಲಾಕಿದ್ದೀನಿ, ನನ್ನ ಮಗನ ಬಟ್ಟೆಗಳು ಇವೆಲ್ಲ. ನನ್ನ ಮಗ ಕಾಲೇಜಿಗೆ ಕೆಲ್ಸಕ್ಕೆ ಇಟ್ಕೊಂಡೋಗೋ ಬಟ್ಟೆ ಎಲ್ಲ ಇವು. ಆಮೇಲೆ ಹಂಗೆ ಬಂದು ಚಾಪಿ ಮುದ್ರಿಕ್ಕಿದ್ದೀನಿ ಅಲ್ಲಿ. ಇಲ್ಲಿ ನಮಗೆ ಬೀರು ಇಲ್ಲದ್ರಿಂದ ಈ ಥರ ಬಟ್ಟೆ ಎಲ್ಲ ಬ್ಯಾಗಲ್ಲಿ ತುಂಬಿಟ್ಬಿಟ್ಟಿದ್ದೀವಿ. ಬ್ಯಾಗಲ್ಲಿ ತುಂಬಿಟ್ಟು ಅದ್ರ ಮೇಲೆ ಸೀರೆ ಬಟ್ಟೆ ಹಾಕಿ ಮುಚ್ಚಿದ್ದೀನಿ, ಯಾಕೆ ಬೀರಿಲ್ವಲ್ಲ ಅದಕ್ಕೋಸ್ಕರ. ಆಮೇಲೆ ಹೀಗೆ ಇಲ್ಲಿ ಕಾಯಿ ಸುಲಿಯೋದು ಒಂದು ಇದನ್ನು ತಂದಿದ್ದೀನಿ. ಕಾಯಿ ಸುಲಿಯೋದು, ಕಾಯಿ ಮಚ್ಚಿಲ್ಲ ನನಗೆ, ಮಚ್ಚಲ್ಲಿ ಸುಲಿಯೋಕ್ಕಲ್ಲ, ಕೈ ನೋವು ಬರುತ್ತೆ ಅಂತ ಈ ಥರ ತಂದಿಟ್ಕೊಂಡಿದ್ದೀನಿ ಕಾಯಿ ಸುಲಿಯೋದು. ಇದು ಮೇನ್ ಡೋರು, ಇದು ಒಳಗಡೆ ಹೋಗೋದು. ಅದು ಮೇನ್ ಡೋರು, ಇದು ಒಳಗಡೆ ಹೋಗೋದು. ಸಾರಿ, ಇದು ಅಪ್ಪಣ್ಣಂದು ಪಾಂಪ್ಲೇಟು, ತೋವಿನ ಕೆರೆಯಲ್ಲಿ ಕೊಟ್ಟರು ಇದನ್ನು.
ಇದು ಫಂಕ್ಷನಿಗೆ ನನ್ನೂ ಕರೆದಿದ್ರು, ನಾನು ಹೋಗೋಕ್ಕಾಗಲಿಲ್ಲ, ಹಂಗಾಗಿ ಹೋಗಲಿಲ್ಲ. ಇದು ಹಂಗೆ ಐತೆ ನಮ್ಮ ಮನೆಗೆ ಇರಲಿ ಅಂದ್ಬಿಟ್ಟು ನಾನೇ ಇದನ್ನು ಅವ್ರು ಬ್ಯಾಗಲ್ಲಿ ಹಾಕ್ಕೊಳ್ರಿ ಅಂದರು. ಬ್ಯಾಗಲ್ಲೆಲ್ಲ ಬೇಡ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಾನು ಈ ಥರ ಗೋಡೆ ಮೇಲೆ ಹಾಕಿದ್ದೀನಿ. ಅವರ ಆಶೀರ್ವಾದ ಇರಲಿ. ಇಲ್ಲಿ 3 ಇದ್ದಾರೆ, ಅಂದರೆ ಕನ್ನಡ ಭುವನೇಶ್ವರಿ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಮತ್ತು ಅಪ್ಪಣ್ಣ 3 ಇದ್ದಾರೆ. ಇರಲಿ ಅಂದ್ಬಿಟ್ಟು ಅಲ್ಲಿಟ್ಟಿದ್ದೀನಿ. ಮತ್ತು ಇದು ಒಂದ್ಸಲ ಭೀಮ್ನ ಅಮಾವಾಸ್ಯೆಯಲ್ಲಿ ಯಾರೋ ಬಂದು ಈ ಥರ ಫೋಟೋ ತಗೊಳ್ರಿ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಕೊಟ್ಟಿದ್ದರು. ಅದನ್ನು ತಂದು ಇಟ್ಟಿದ್ದೀನಿ. ಆದರೆ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಆಂಜನೇಯ ಇದ್ರಲ್ವ, ಅವ್ರು ನಮ್ಮ ಮನೆ ದೇವರು, ಅದಕ್ಕೋಸ್ಕರ ಅವ್ರ ಕೆಳಗಡೆ ನಾವು ಓಡಾಡಬೇಕಂತೆ. ಅದಕ್ಕೋಸ್ಕರ ಈ ಫೋಟೋನ ನಮ್ಮ ಮನೆಗೆ ತಗ್ಲಾಕಿದ್ದೀನಿ. ಇದು ಮೇನ್ ಒಳಗಡೆ ಹೋಗೋದಿದು. ಒಳಗಡೆ ಹೋದರೆ ಈ ಕಡೆ ಬೀರು ಇಟ್ಟಿದ್ದೀವಿ. ಆಮೇಲೆ ಇದ್ರಾಗೆಲ್ಲ ನನ್ನ ಐಟಮ್ಗಳು ಅಂದರೆ ನಾನು ಸ್ಟಿಕ್ಕರು, ಬಳೆ ಎಲ್ಲ ಇಟ್ಕೊತೀನಿ. ಸ್ಟಿಕ್ಕರು, ಪೌಡ್ರು, ಫೇರ್ ಆ್ಯಂಡ್ ಲವ್ಲಿ ಮತ್ತು ಅದು ಇದು ಎಲ್ಲ ನನ್ನ ಐಟಮ್ಗಳ್ನ ನಾನು ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಇದು ತುಪ್ಪ ತುಂಬಿಟ್ಟಿದ್ದೀನಿ. ಇದರಲ್ಲಿ ತುಪ್ಪ ಐತೆ. ಮತ್ತು ಇದು ಟೀ ಅಂಗಡಿಗೆ ತಂದಿದ್ದೆ ಫ್ಲಾಸ್ಕು, ಚೆನ್ನಾಗೈತೆ ಫ್ಲಾಸ್ಕು. ಯಾರಾದರೂ ಟೀ ಮಾಡಿಕೊಡೋ ಅಂತ ಯಾರಾದರೂ ಹೇಳಿದ್ರೆ, ನಮ್ಗೆ ಯಾರಾದರೂ ಟೀ ಅಂಗಡಿ ಇಟ್ಟಿದ್ರಲ್ಲ, ಟೀ ಮಾಡಿಕೊಡ್ತೀರಾ ಅಂತ ಯಾರಾದರೂ ಹೇಳ್ದಂಥ ಇದಕ್ಕೆ ನಾನು ಮಾಡಿಕೊಡೋಣ ಅಂದ್ಬಿಟ್ಟು ಯೂಸ್ ಆಗುತ್ತೆ ಅಂತ ಮಡಿಕೊಂಡಿದ್ದೀನಿ. ಅಕಸ್ಮಾತ್ ನಾವೇ ಎಲ್ಲರೂ ಟ್ರಿಪ್ ಹೋಗೋಂಥದಾಗ ಬಂದಾಗಲೂ ಅದು ಯೂಸ್ ಆಗುತ್ತೆ ನಮಗೆ, ಟೀ ಫ್ಲಾಸ್ಕು. ಅದಕ್ಕೋಸ್ಕರ ಮಡಿಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದೀನಿ. ಇದು ಬಂದ್ಬಿಟ್ಟು LG ಫ್ರಿಡ್ಜು. LG ಇದು ನಾನು ಇದನ್ನು ತಗೊಂಡು ಅಲ್ಲೇ 3 ವರ್ಷ ಆಯಿತು. ಫ್ರಿಡ್ಜ್ ತಗೊಂಡು ಬಜಾಜಲ್ಲಿ ತಗೊಂಡಿದ್ದೆ. ಏನೋ ಒಂದು ಆಸೆ ಫ್ರಿಡ್ಜ್ ತಗೋಬೇಕು ಅಂತ ತಗೊಂಡೆ. ಆಮೇಲೆ ಅದರಲ್ಲೆಲ್ಲ ಜೋಡಿಸ್ಕೊಂಡಿದ್ದೆ ಐಟಮ್ಮು. ಅಂದರೆ ಎಲ್ಲ ಈಗ ಖಾಲಿ ಆಗೈತೆ. ಕಾಳುಗಳೆಲ್ಲ ಈ ಥರ ಬಾಕ್ಸಲ್ಲಿ ತುಂಬಿಡ್ತೀನಿ. ಟಮಟೆ ಹಣ್ಣಿಗೆ ಹಾಕಿಕ್ಕೋದಂತೆ ಬಾಕ್ಸು. ನಾನು ಟಮಟೆ ಹಣ್ಣು ಹಾಕಿಡಲ್ಲ, ಏನೂ ಇಲ್ಲ. ಈ ಥರ ಎಲ್ಲ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಹುಳ ಆಗೋಲ್ಲ ಬಾಕ್ಸ್ಗಳಲ್ಲಿ. ಈ ಥರ ಜೋಡಿಸ್ಕೊಂಡಿದ್ದೀನಿ ಎಲ್ಲ ಫ್ರಿಡ್ಜ್ನ. ಫ್ರಿಡ್ಜು ಏನು ಅಂದರೆ ಏನೂ ಐಟಮ್ ಇಲ್ವಲ್ಲ, ಅದಕ್ಕೇನು ಜೋಡಿಸಿಲ್ಲ. ಐಟಮ್ ತಂದಾಗ ಜೋಡಿಸ್ಕೊತೀವಿ, ಖಾಲಿ ಆದಾಗ ಈ ಥರ ಇರುತ್ತೆ. ಅಂದರೆ ಕೆಳಗಡೆ ಈರುಳ್ಳಿ ಸ್ಟ್ಯಾಂಡ್ ಬರುತ್ತೆ ಕೆಳಗಡೆ. ನಮ್ಗೆ ಈರುಳ್ಳಿ ಸ್ಟ್ಯಾಂಡ್ ಕೊಡಲಿಲ್ಲ ಅವರು. ಅದಕ್ಕೂ 1,000 ಎಕ್ಸ್ಟ್ರಾ ಕೇಳಿದ್ರು. ನಾನು ಇದನ್ನು ಕಂತಿನ ಮೇಲೆ ತಗೊಂಡಿದ್ದು. ಹಂಗಾಗಿ ಅವರು ಎಕ್ಸ್ಟ್ರಾ ಕೇಳಿದ್ರು. ಆಗಲ್ಲ ಅಂದ್ಬಿಟ್ಟು ನಾನು ಅವಾಗ ಈರುಳ್ಳಿ ಸ್ಟ್ಯಾಂಡ್ ಏನು ಕೇಳಲಿಲ್ಲ. 17,000 ಬೀರು ಇದು ಫ್ರಿಡ್ಜು. 17,000 ನಾವು ಕೊಟ್ಟು ತಗೊಂಡಿದ್ದು ಅವಾಗ. ಇವಾಗೆಲ್ಲ ಜಾಸ್ತಿನೋ ಕಮ್ಮಿನೋ ಗೊತ್ತಿಲ್ಲ, ನಾವೇನು ಕೇಳೋಕ್ಕೆ ಹೋಗಲ್ಲ. ಮತ್ತು ಇಲ್ಲೆಲ್ಲ ಬ್ಯಾಗಲ್ಲಿ ತಗ್ಲಾಕಿದ್ದೀನಿ. ಅದು ಅಂಗಡಿ ಬೀಗ. ಇಲ್ಲಿ ಬ್ಯಾಗ್ ತಗ್ಲಾಕಿದ್ದೀನಿ. ಸಿಜರು, ನಾನು ಬಟ್ಟೆ ಹೊಲಿಯೋಕೆ ಒಂದು ಸಿಜರ್ ಇಟ್ಕೊಂಡಿದ್ದೀನಿ, ಅದನ್ನು ನಾನು ತಗ್ಲಾಕಿದ್ದೀನಿ. ಆಮೇಲೆ ಇದು ದೇವ್ರ ರೂಮು. ನಮಗೆ ದೇವ್ರ ರೂಮು ಸಪ್ರೇಟ್ ಇಲ್ಲ, ಹಂಗಾಗಿ ಫೋಟೋಗಳೆಲ್ಲ ಈ ಥರ ಕಬೋರ್ಡಲ್ಲಿ ಜೋಡಿಸ್ಕೊಂಡಿರೋದು ನಾವು ಈ ಥರ. ಈ ರಾಯರದು ಫೋಟೋ ಇಲ್ಲಿಟ್ಟಿದ್ದೀನಿ ಒಂದು. ಇದು ಮೇಲ್ಗಡೆ ಈ ಸ್ಟಿಕ್ಕರ್ ಕಾಣಿಸ್ತಾ ಇತ್ತಲ್ಲ, ಸ್ಟಿಕ್ಕರ್ ಇದೆಯಲ್ಲ, ಸೂರ್ಯಾರ್ಜುನ ಸ್ವಾಮಿ ದೇವಸ್ಥಾನ ಸೂರ್ಯಾಪುರ ಕೊರಟಗೆರೆ ಹತ್ರ ಇದೆ. ಅಲ್ಲಿ ಕೊರಟಗೆರೆ ಹತ್ರ ತಿಮ್ಸಂದ್ರ ಅಂತ ಊರು. ಅಲ್ಲಿ ಬಿಟ್ಟರೆ ಮುಂದಕ್ಕೆ ಹೋದರೆ ಬೆಟ್ಟದಲ್ಲಿದೆ ಅದು. ನಾವು ಒಂದ್ಸಲಿ ಹೋಗಿದ್ದೆ ನಾನು ಅಲ್ಲಿಗೆ. ಆವಾಗ ಆ ಸ್ಟಿಕ್ಕರ್ನ ಕೊಟ್ಟಿದ್ರು ಅವರೇ. ಅದನ್ನು ತಂದು ತಗ್ಲಾಕೊಂಡಿದ್ದೀನಿ. ಅದನ್ನು ತಂದು ಅಂಟಾಕಿದ್ದೀನಿ ಅಲ್ಲಿರಲಿ ಅಂತ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೊಂದು ಸ್ವಲ್ಪ ಇದೇ ಆಗಿಲ್ಲ. ಅವತ್ತು ತಂದು ಹೆಂಗೆ ಹಾಕಿದ್ನೋ ಹಂಗೆ ಐತೆ ಅದು. ಆಮೇಲೆ ಇದು ರಾಯರು ಫೋಟೋ. ರಾಯರು ಇಲ್ಲಿ ಕೂತಿದ್ದಾರೆ ನಮ್ಮ ಮನೆಯಲ್ಲಿ. ಮತ್ತು ನಾನು ಇದನ್ನು ಮಾಡಿದಾಗ ಗಂಟೆ ಹಾಕಿರಲಿಲ್ಲ ಮುಸ್ಲಿಮ್ಸು. ನಾನು ಗಂಟೆ ಇಕ್ಕಿಸ್ದೆ ಇದನ್ನು. ಆಮೇಲೆ ಇದು ರಾಯರದ್ದು ಬುಕ್ ತಂದಿದ್ದೆ. 2ನೇ ಸಲ ರಾಯರು ಮಠಕ್ಕೆ ಹೋದಾಗ ಈ ಬುಕ್ಕು ತಗೊಂಬಂದಿದ್ದೆ. ನನಗೆ ಯಾಕೋ ಇಷ್ಟ ಆಯಿತು, ಅದಕ್ಕೆ ತಂದಿದ್ದೆ ಬುಕ್ನ. ನಾನು ಯಾವಾಗಾದರೂ ಒಂದ್ಸಲ ಓದ್ತಾ ಇರ್ತೀನಿ. ಆಮೇಲೆ ಇದು ಅದು ದೇವ್ರದ್ದು ಬಟ್ಟೆಗಳು ಮತ್ತು ಮುಖವಾಡ ಇಟ್ಟಿದ್ದೀನಿ. ಲಕ್ಷ್ಮೀದು ಮುಖವಾಡ. ಅಂದರೆ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೆ, ಹಂಗಾಗಿ ಮುಖವಾಡ ಇಟ್ಕೊಂಡಿದ್ದೀನಿ. ಇದು ಇಲ್ಲಿ 2ನೇ ಸಲ ಹೋದಾಗ ತಂದಿದ್ದು ಅದು ಫೋಟೋ. ಅದನ್ನು ಅಂಗಡೀಲಿ ಇಟ್ಟಿದ್ದೆ. ಯಾಕೋ ಅಂಗಡಿಗೆ ಸರಿ ಬರಲಿಲ್ಲ ಅಂದ್ಬಿಟ್ಟು ಅದನ್ನು ಮತ್ತೆ ಅಂಗಡಿ ಕಳ್ತನ ಆದಮೇಲೆ ಮತ್ತೆ ತಂದು ನಾನೇ ಇಲ್ಲೇ ಇಟ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾರೆ ರಾಯರು. ಆಮೇಲೆ ಇದು MG ರೋಡಲ್ಲಿ ತಂದಿದ್ದೆ ಸಾಯಿಬಾಬಂದು ವಿಗ್ರಹ. ಮತ್ತು ಇದು ವೈಟ್ ಮೆಟೀರಿಯಲ್ದು ಗಣಪತಿ ವಿಗ್ರಹ. ಅದು ಎಲ್ಲರೂ ಬೆಳ್ಳಿದ ಅಂತ ಕೇಳಿದ್ರು. ನನಗೆ ಬೆಳ್ಳಿದ ಅಷ್ಟಪ್ಪ ನಾವು ತರೋಕ್ಕಾಗುತ್ತಾ, ಅದಕ್ಕೋಸ್ಕರ ನಾನು ವೈಟ್ ಮೆಟೀರಿಯಲ್ದು ತಂದಿಟ್ಕೊಂಡೆ. ಅದೊಂದು ಸ್ವಲ್ಪನೂ ಕರಗಾಗಿಲ್ಲ.
ಕೆಲವು ಜನ ನೀರು ಹಾಕಿದ್ರೆ ಕರಗಾಗುತ್ತೆ ಅಂದರು. ನಾನು ನೀರಲ್ಲೇ ತೊಳಿತೀನಿ ವಾರ ವಾರ, ಅದೇನೂ ಕರಗೇ ಆಗಿಲ್ಲ, ಚೆನ್ನಾಗೈತೆ. ಇದು ಮುರುಡೇಶ್ವರಕ್ಕೆ ಒಂದ್ಸರಿ ಟ್ರಿಪ್ ಹೋಗಿದ್ವಿ. ಆ ಟ್ರಿಪ್ ಹೋದಾಗ ನನಗೇನು ತರಲಿಲ್ಲ, ತರೋಕ್ಕಾಗಲಿಲ್ಲ. ನಾನು ಇದೊಂದು ಶಿವಪುರಾಣ ಅಂತ ಒಂದು ಬುಕ್ಸ್ ತಂದೆ. ಯಾಕಂದರೆ ನಾನು ಬುಕ್ಸ್ ಜಾಸ್ತಿ ಓದ್ತಿದ್ದೆ ಅವಾಗ. ಇತ್ತೀಚೆಗೆ ಸ್ವಲ್ಪ ನಾನು ಯಾವ್ಯಾವ ಟೆನ್ಷನಲ್ಲಿ ನಾನು ಬುಕ್ ಓದಲ್ಲ, ಕನ್ನಡ ಬುಕ್ ಎಲ್ಲ ಓದ್ತೀನಿ ನಾನು. ಅದನ್ನು ತಂದಿದ್ದೆ, ಯಾವಾಗಾದ್ರು ಒಂದ್ಸಲ ಓದಬೇಕು. ಓದಿಲ್ಲ ಅಂದರೆ ಓದಿದ್ದೀನಿ, 1-2 ಸಲ ಓದಿದ್ದೀನಿ, ಜಾಸ್ತಿ ಓದಿಲ್ಲ. ಯಾವಾಗಾದ್ರು ಟೈಮ್ ಸಿಕ್ಕಿದ್ರೆ ಓದೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಮರದ್ದು, ಇದು ಮಾಡಿಸಿರೋದು ನನ್ನ ಮರದ್ದು. ಒಂದ್ಸಲ ಯಾಕೋ ಇದು ಗೋಪುರದ ಥರ ತರಬೇಕು ಅನ್ನೋದು ನನಗೆ ಇಷ್ಟ ಆಯಿತು. ರಾಯರನ್ನ ಗೋಪುರದಲ್ಲಿ ಕುಂಡ್ರಿಸ್ಬೇಕು ಅನ್ನೋದು ಇಷ್ಟ ಆಯಿತು. ನಾನೇನು ಮಾಡಿದೆ, ಒಂದ್ಸಲ ಮಂಡಿಪೇಟೆಗೆ ಹೋದೆ. ಮಂಡಿಪೇಟೆಗೆ ಹೋದಾಗ ಕೇಳಿದೆ ಅವ್ರಿಗೆ, ವೈಟ್ ಮೆಟೀರಿಯಲ್ದು ಕೇಳಿದೆ. ಕೇಳಿದ್ದಕ್ಕೆ ಅವರು ಇದು ಮರದವ್ರ ಹತ್ರ ವೈಟ್ ಮೆಟೀರಿಯಲ್ಸ್ ಕೇಳಿದೆ. ಅವರು ಜಾಸ್ತಿ ರೇಟ್ ಹೇಳಿದ್ರು. ಯಾಕೋ ನನಗೆ ಇಷ್ಟ ಆಗಲಿಲ್ಲ. ನೋಡಿ, ಅದು ಏನಾಯಿತು ಅಂದರೆ, ವೈಟ್ ಮೆಟೀರಿಯಲ್ದು ನನಗೆ ಅಲ್ಲಿ ಇಷ್ಟನೂ ಆಗಲಿಲ್ಲ. ಆಮೇಲೆ ರೇಟು ಜಾಸ್ತಿ ಹೇಳಿದ್ರು ಅವರು. ಆಮೇಲೆ ಕರೆಂಟೇನೋ ಸ್ವಿಚ್ ಹಾಕಿ ನೀರು ಹಾಕೋಂಗಿಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಎದುರಿಸ್ಬಿಟ್ರು. ಭಯ ಆಗೋಯ್ತು ನನಗೆ, ಕರೆಂಟಿಂದಪ್ಪ ಬೇಡ ಅಂದ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ಇಲ್ಲಿ ನಾವಿರತ್ತವ ಮುಸ್ಲಿಮ್ಸ್ ಏರಿಯಾ ಇದೆ, ಅಲ್ಲಿ ಯಾರೋ ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದೆ ನಾನು. ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ಈ ಥರ ಎಲ್ಲ ನನಗೊಂದು ಗೋಪುರದ ಥರ ಬೇಕು, ಮಾಡಿಕೊಡಿ ಅಂದೆ. ಅವ್ರು ಮಾಡಿಕೊಟ್ರು. ಅದಕ್ಕೆ ಗಂಟೆ ಹಾಕಿರಲಿಲ್ಲ ಅವರು. ಅದನ್ನು ನೋಡಿ ಅಲ್ಲೆಲ್ಲ ಓಡಾಡ್ಕೊಂಡು ಬಂದು ಲಾಸ್ಟ್ಗೆ ನಾನು ಮುಸ್ಲಿಮ್ಸ್ ಹತ್ರನೇ ಇದನ್ನು ಮಾಡಿಸಿದ್ದು. ಗಂಟೆ ಹಾಕಿರಲಿಲ್ಲ, ಗಂಟೆ ಹಾಕಿಸ್ದೆ. ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಾನು ಐಟಮ್ ಎಲ್ಲ ಅದರಲ್ಲಿ ಇಡ್ತೀನಿ. ಚೆನ್ನಾಗಿ ಕಾಣಿಸ್ತಾರೆ ರಾಯರು. ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಕುಂಡ್ರಿಸಿದ್ದೀನಿ ಅವರಿಬ್ಬರು. ನಮ್ಮ ಮನೇಲಿ 3 ಇದ್ರಲ್ಲಿ ಕೂತಿದ್ದಾರೆ ಅವರು. ಒಬ್ಬರೇ 3 ಇದ್ರಲ್ಲಿ ಕೂತಿದ್ದಾರೆ. ಒಂದು ಬುಕ್ಕಲ್ಲಿ ಕೂತಿದ್ದಾರೆ, 2 ಫೋಟೋದಲ್ಲಿ ಕೂತಿದ್ದಾರೆ. ಇದು ಫಸ್ಟ್ನೇ ಸಲ ಹೋದಾಗ ಪಂಚಮುಖಿ ಆಂಜನೇಯಂದು ಇದು ಫೋಟೋ. ಅಂದರೆ ನಾವು ಕೇಳಿದ್ವಿ, ತರ್ಬೋದಾ ಬೇಡವಾ ಫೋಟೋನ, ಅಂದರೆ ನಾವು ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂತೀವಲ್ವ, ತರ್ಬೋದಂತ ಕೇಳಿದೆ. ಅವರು ಹೇಳಿದ್ರು, ತಾಂಡೋಗಿಡ್ಬೋದಾ ಮನೆಯಲ್ಲಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನೀವು ಸ್ನಾನ ಮಾಡ್ದಂಗೆ ದೇವ್ರ ಫೋಟೋ ಮುಟ್ಟಲ್ಲ ಅಲ್ವಾ ಅಂದರು. ಇಲ್ಲ ಅಂದೆ. ಸ್ನಾನ ಮಾಡಿ ಮುಟ್ಟಿ, ನೀವೇನೇ ತಿನ್ನಿ ಸ್ನಾನ ಮಾಡಿಬಿಟ್ಟು ದೇವ್ರ ಫೋಟೋ ಮುಟ್ಟಿ, ಏನೂ ಆಗಲ್ಲಮ್ಮ ಅಂತ ಹೇಳಿದ್ರು. ಫೋಟೋ ಮಾರೋರು ಹೇಳಿದ್ರು. ಆಯಿತು ಅಂದ್ಬಿಟ್ಟು ತಂದಿಟ್ಕೊಂಡೆ. ಅದೊಂದು ಖುಷಿ. ರಾಯರು ನಮ್ಮ ಮನೇಲಿ ಬಂದರು. ಆಮೇಲೆ ಇದು ಲಕ್ಷ್ಮೀ ಫೋಟೋ. ಇದನ್ನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೆ ನಾನು, ಅವಾಗ ತರಿಸ್ಕೊಂಡೆ. ಕೆಳಗಡೆ ಲಾಳ ಕುದುರೆ ಲಾಳ ಅಂತಾರೆ, ಅದನ್ನು ಇಟ್ಟಿದ್ದೀನಿ. ಅದು ಯಾರೋ ಕೊಟ್ಟಿದ್ದರು ಮುಸ್ಲಿಮ್ಸು. 20 ರೂಪಾಯಿ ಕೊಟ್ಟು ತಗೊಂಡಿದ್ದೆ ಅದನ್ನು, ಸುಮ್ಮನೆ ತಗೋಬೇಡ್ದು ಅಂದಿದ್ದಕ್ಕೆ. ಅದನ್ನು ಇಲ್ಲಿ ಬಾಡಿಗೆ ಮನೆಯಲ್ಲಿ ನಾವೇನೋ ಬಾಗಿಲಿಗೆ ಹೊಡಿಬೇಕಂತೆ. ಬಾಗಿಲಿಗೆ ಹೊಡೆಯೋಕ್ಕೆ ಬಾಡಿಗೆ ಮನೆಯಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅದು ನನಗೆ ಯಾರೋ ಫೋಟೋದ ಹತ್ರ ಇಟ್ಟು ಪೂಜೆ ಮಾಡಿರಿ, ಏನಾಗಲ್ಲ ಅಂದರು. ಫೋಟೋದ ಹತ್ರ ಇಟ್ಟು ಪೂಜೆ ಮಾಡ್ತೀನಿ. ಇದು ದಾರಿಯಲ್ಲಿ ಕೆಲಸದಿಂದ ಬರಬೇಕಾದ್ರೆ ದಾರಿಯಲ್ಲಿ ಸಿಕ್ಕಿದ್ದಿದ್ದು ಕಾಯನ್ನು. ಮನೆ ಕೆಲಸ ಮುಗಿಸ್ಕೊಂಡು ಕೆಲಸದಿಂದ ಬರ್ತಿದ್ದೆ, ದಾರಿಯಲ್ಲಿ ಕಾಯನ್ನು ಸಿಕ್ತು. ನಾನೇನೋ ಒಂದು ಯೋಚನೆ ಮೇಲೆ ಬರ್ತಿದ್ದೆ. ಸಿಕ್ಕಿದ ಕಾಯನ್ನು ಎಸಿಬಾರ್ದಂತೆ, ಮತ್ತು ಇದು ದೇವ್ರ ಉಂಡಿಗೂ ಹಾಕ್ಬಾರ್ದಂತೆ, ಮತ್ತು ಖರ್ಚು ಮಾಡಬಾರ್ದಂತೆ. ನಾನೇನು ಮಾಡಿದೆ, ಕಾಯನ್ನು ಯಾರೋ ಪೂಜೆ ಮಾಡಿ ಇಡ್ರಿ, ಗಂಜಲ್ಲಿ ತೊಳೆದ್ಬಿಟ್ಟು ಪೂಜೆ ಮಾಡಿರಿ ಅಂದರು. ನಾನೇನು ಮಾಡಿದೆ, ಮನೇಲಿ ತಂದುಬಿಟ್ಟು ಗಂಜು ನೀರು ಹಾಕಿ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಹೂವು ಪೂಜೆ ಮಾಡಿದೆ ಅದನ್ನು. ಅದು ಗುರುವಾರ ಸಿಕ್ತು, ರಾಯರವಾರ ದಿನ. ನೋಡೋಣ ಒಳ್ಳೇದಾದರೂ ಆಗ್ಬೋದೇನೋ ಅನ್ನೋ ಒಂದು ನಂಬಿಕೆ. ನಮ್ಮ ಹಿಂದೂಗಳಿಗೆ ಒಂದು ನಂಬಿಕೆ ಇರುತ್ತೆ ದೇವ್ರ ಮೇಲೆ. ಜಾಸ್ತಿ ಹಿಂದೂಗಳು ದೇವ್ರನ್ನ ಜಾಸ್ತಿ ನಂಬ್ತೀವಿ ನಾವು. ಯಾಕಂದರೆ ಏನಾದರೂ ಒಂಚೂರು ನಡೆದ್ರೆ ಸಾಕು ನಂಬ್ಬಿಡ್ತೀವಿ ನಾವು. ಬೇಗ ದೇವ್ರಿಗೆ ಸೆಂಟಿಮೆಂಟ್ ಜಾಸ್ತಿ ನಮ್ಮದು. ನಮ್ಮ ಇದಕ್ಕೆ ದೇವರು ಅಂದರೆ ಅದೇನೋ ಗೊತ್ತಿಲ್ಲ, ದೇವ್ರದ್ದು ಏನಾದರೂ ಒಂದು ಅಂದರೆ ನಮಗೆ ಸಖತ್ ಇಷ್ಟ ಆಗ್ಬಿಡುತ್ತೆ. ಇಲ್ಲಿ ನಮ್ಮ ಅಪ್ಪ ಕೂತಿದ್ದಾರೆ, ಇಲ್ಲಿ ಆಂಜನೇಯ. ಕೆಳಗಡೆ ಅವರ ಶ್ರೀರಾಮಚಂದ್ರ ಸೀತಾದೇವಿದೊಂದು ಪುಸ್ತಕ ಇಟ್ಟಿದ್ದೀನಿ. ರಾಮಕ್ಕ ಸೂತ್ರಮ್ ಅಂತ ಯಾರೋ ಕೊಟ್ಟಿದ್ರು, ಯಲ್ಲಾಪುರದಲ್ಲಿ ಇದ್ವಿ ನಾವು, ಕೊಟ್ಟಿದ್ರು, ಅದನ್ನು ತಂದು ಇಟ್ಟಿದ್ದೀವಿ. ಈ ಕಡೆ ಚಾಮುಂಡೇಶ್ವರಿ ಫೋಟೋ. ಯಾರ್ಯಾರು ಹೇಳಿದ್ರು ಚಾಮುಂಡೇಶ್ವರಿ ಫೋಟೋ ಮನೇಲಿ ಇಡಬಾರ್ದು ಅಂತ. ನಾನು ಚಾಮುಂಡೇಶ್ವರಿ ಫೋಟೋ ನನಗಿಷ್ಟ ಆಯಿತು. ಆ ತಾಯಿನ ನಾನು ತುಂಬ ನಂಬ್ತೀನಿ, ಚಾಮುಂಡೇಶ್ವರಿನ. ಅದಕ್ಕೋಸ್ಕರ ನಾನು ತಂದಿಟ್ಟೆ. ಶಾಂತವಾಗಿ ಕೂತಿದ್ದಾರೆ ತಾಯಿ, ನಮಗೇನೂ ತೊಂದರೆ ಕೊಟ್ಟಿಲ್ಲ. ನಮಗಿನ್ನ ಏನಾದರೂ ಒಂದು ಏಳು ಬೀಳು ಆದಾಗ, ಒಂದು ಟೈಮ್ನಲ್ಲಿ ನನಗೇನಾದರೂ ಕಷ್ಟ ಅಂತ ತಾಯಿ ನೆನೆಸ್ಕೊಂಡ್ರೆ ಯಾವುದೋ ಒಂದು ಪರಿಹಾರ ಮಾಡ್ತಾರೆ. ಯಾಕಂದರೆ ಆ ತಾಯಿನೂ ಒಂದು ಹೆಣ್ಣಲ್ವಾ, ಹೆಣ್ಣಿನ ಮನಸ್ಸನ್ನು ತಾಯಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹಂಗಾಗಿ ಚಾಮುಂಡೇಶ್ವರಿ ನಾಡದೇವಿ ಫೋಟೋ ಅದು ತಂದು ಮನೇಲಿ ಇಟ್ಟಿದ್ದೀನಿ. ಈ ಕಡೆ ನಮ್ಮ ಅಪ್ಪ ಅಣ್ಣನ ಕುಂಡ್ರಿಸಿದ್ದೀವಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಅವ್ರಿಗೂ ನೋಡಿ, ಅವ್ರಿಗೂ ಈ ಬುತ್ತಿ. ನಮ್ಮ ಮನೇಲಿ ಇನ್ನೂ ಒಂದು ವಿಶೇಷ ಏನಪ್ಪ ಅಂತ, ನಮ್ಮ ಮನೇಲಿ ಇನ್ನೂ ಒಂದು ಇಷ್ಟ ಅಂದರೆ, ನನಗೆ ಫಸ್ಟೆಲ್ಲ ಬರೀ ಕುಂಕುಮ ಇಡ್ತಾಯಿದ್ದೆ ನಾನು. ಈ ಬುತ್ತಿ ಇದು ನಾನು ಏನಕ್ಕೆ ಇಟ್ಟೆ ಅಂದರೆ, ಒಂದು ದಿವಸ ನಮ್ಮ ಅಕ್ಕವರೇ ಹೇಳಿದ್ರು ನನಗೆ, ನಮ್ಮ ಅಕ್ಕ ಹೇಳಿದ್ರು, ಮನೆಯಲ್ಲಿ ಬರೀ ಕುಂಕುಮ ಇಡಬಾರ್ದು, ಅರಿಶಿನ ಕುಂಕುಮನ ಈ ಬುತ್ತಿ ಇಟ್ಬಿಟ್ಟು ಇಡಬೇಕು ಅಂದರು. ಯಾಕಂದರೆ
ಎಲ್ಲ ದೇವಾದಿ ದೇವತೆಗಳಿಗೂ ವಿಭೂತಿ ಒಳ್ಳೆಯದು. ಎಲ್ಲ ದೇವ್ರುಗಳ್ಗೂ ವಿಭೂತಿ ಪವಿತ್ರ. ನಾವು ಕುಂಕುಮ ಇಡಲಿಲ್ಲ ಅಂದ್ರೂ ವಿಭೂತಿ ಇಟ್ಕೊಂಡು ಎಲ್ಲಾದರೂ ಆಚೆ ಹೋದರೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ನಮ್ಮ ಹಿಂದೆ ಬರಲ್ಲ. ಆಮೇಲೆ ಎಲ್ಲಾದರೂ ಹೋದರೆ ಏನೋ ಒಂದು ದುಷ್ಟಶಕ್ತಿ, ಒಂದು ಕೆಟ್ಟ ಜಾಗಕ್ಕೆ ಹೋಗ್ತೀವ, ಒಂದು ಸ್ವಲ್ಪ ವಿಭೂತಿ ನಮ್ಮ ಮೈ ಮೇಲೆ ನಮ್ಮ ಹಣೆ ಒಂದು ಸ್ವಲ್ಪ ವಿಭೂತಿ ನೋಡಿದ್ರೂ ಆ ದುಷ್ಟಶಕ್ತಿ ಏನೂ ನಮ್ಮನ್ಗೇನು ತೊಂದರೆ ಕೊಡಲ್ವಂತೆ. ಅದಕ್ಕೆ ವಿಭೂತಿಗಿರೋ ಮಹಿಮೆ ಅದು ಅಷ್ಟು ಮಹಿಮೆ ಇದೆ ವಿಭೂತಿಗೆ. ಹಂಗಾಗಿ ಇದು ಪರಮೇಶ್ವರ ಮಡದಿ ಅಲ್ವಾ, ಚಾಮುಂಡೇಶ್ವರಿ. ಅದಕ್ಕೋಸ್ಕರ ಚಾಮುಂಡೇಶ್ವರಿಗೂ ಪರಮೇಶ್ವರನ ಮಡದಿ ಆದಮೇಲೆ ಚಾಮುಂಡೇಶ್ವರಿಗೂ ನಾವು ಇಡಬೇಕಲ್ವ ವಿಭೂತಿ. ಅದಕ್ಕೋಸ್ಕರ ಅವ್ರಿಗೂ ಇಡ್ತೀನಿ ವಿಭೂತಿ. ನಾನು ಪ್ರತಿ ಒಂದು ಫೋಟೋಕ್ಕೂ ವಿಭೂತಿ ಇಟ್ಟೆ ಪೂಜೆ ಮಾಡೋದು. ಇಲ್ಲಿ ನಮ್ಮ ದೇವ್ರಿಗೂ ನಾನು ಇಟ್ಟಿದ್ದೀನಿ. ಎಷ್ಟೋ ಜನ ಈ ಫೋಟೋ ನೋಡ್ಬಿಟ್ಟು ನನಗೆ ಏನಕ್ಕೆ ಇಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ, ನಮ್ಮ ತಾಯಿನೇ ಕೇಳಿದ್ರು, ಏನಕ್ಕೆ ಇಟ್ಟಿದ್ದೆ ಅಪ್ಪನ ಫೋಟೋನ ಮನೆಯಲ್ಲಿ, ಅಲ್ಲೆಲ್ಲ ಇಡಬಾರ್ದು, ಮನೇಲಿ ಫೋಟೋ ಇಡಬಾರ್ದು ಅಂದರು. ನಮ್ಗೆ ಯಾವತ್ತೂ ಆ ಅಪ್ಪನ ಫೋಟೋ ನಮ್ಮ ಮನೇಲಿ ಐತೆ, ನಮಗೆ ಕೆಟ್ಟದಾಗೈತೆ ಅಂತ ನಾನು ಯಾವತ್ತೂ ಅನ್ಕೊಳ್ಳೋ. ಅದು ಮನುಷ್ಯನ ಮನಸ್ಸಲ್ಲಿರೋ ಒಂದು ವಿಕೃತಿ ಇದು ಬಿಟ್ಟರೆ, ಆ ಥರ ಬಿಟ್ಟರೆ, ಒಳ್ಳೆ ಮನಸ್ಸಿಟ್ಕೊಂಡು ನಾವು ಪೂಜೆ ಮಾಡಿದ್ರೆ ನಮಗೆ ಏನೂ ಕೆಟ್ಟದಾಗಲ್ಲ. ಆ ನಗು ಮುಖ ನೋಡ್ರಿ, ಯಾವ ದೇವ್ರ ಮುಖದಲ್ಲ ಸ್ಮೈಲ್ ಐತಾ? ಯಾವ ದೇವ್ರ ಮುಖದಲ್ಲೂ ಸ್ಮೈಲ್ ಇಲ್ಲ. ಅವ್ರ ಮುಖದಲ್ಲ ಸ್ಮೈಲು, ಆ ನಗುನೇ ಒಂದು ಚಂದ, ನಗುನೇ ಒಂದು ಇದು, ಆ ಖುಷಿ. ಅದಕ್ಕೆ ಅವ್ರಿಗೂ ವಿಭೂತಿ ಕುಂಕುಮ ಎರಡೂ ಇಟ್ಟು ಪೂಜೆ ಮಾಡ್ತೀನಿ. ಅದೊಂದು ಖುಷಿ ನನಗೆ. ನಾವು ರಿಯಲ್ ಆಗಂತೂ ಅವ್ರಿಗೆ ನೋಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಫೋಟೋ ರೂಪದಲ್ಲಾದರೂ ಅವ್ರನ್ನ ಮನೇಲಿ ಇಟ್ಕೊಂಡಿದ್ದೀನಲ್ವ, ಅದೇ ನನಗೆ ಖುಷಿ. ಆ ಫೋಟೋ ಹೆಂಗೆ ಬಂತಪ್ಪ ನಮ್ಮ ಮನೆಗೆ ಅಂದರೆ, ನಾನು ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಹೋಟ್ಲಲ್ಲಿ ಅವರು ತೀರೋಗಿ ಅವ್ರ ದೇವ್ರ ಹತ್ರ ಹೋಗಿದ್ದೆ. ನಾನು ತುಂಬ ಹತ್ಬಿಟ್ಟಿದ್ದೆ. ನಾನು ಒಂದು ದಿವಸ ಎಲ್ಲ ರಜೆ ಹಾಕ್ಬಿಟ್ಟಿದ್ದೆ. ಯಾರೋ ಒಬ್ಬ ಅಭಿಮಾನಿ ನನಗೆ ಆ ಫೋಟೋನ ತಂದು ಕೊಟ್ಟರು. ದುಡ್ಡು ಇಸ್ಕೊಂಡ್ರು, ಪರವಾಗಿಲ್ಲ, ಇಸ್ಕೊಂಡ್ಲಿ ಕೊಟ್ಬಿಡೋಣ. ಆ ಫೋಟೋನ ತಂದು ಕೊಟ್ಟರು. ಆ ಫೋಟೋ ಆವತ್ತಿಂದ ನಾನು ಹಾಕಿಸ್ಕೊಂಡು ಫೋಟೋ ಮಡ್ಕೊಂಡಿದ್ದೀನಿ. ಫೋಟೋ ಯಾವಾಗಲೂ ಇರುತ್ತೆ ನಮ್ಮ ಮನೆಯಲ್ಲಿ. ಇಲ್ಲಾಂದ್ರೆ ಇಟ್ಟಿದ್ದೀನಿ. ಇಲ್ಲಿ ಕುಂಕುಮ ಏನು ಇಟ್ಟಿಲ್ಲ, ಸುಮ್ಮನೆ ಇಟ್ಟಿದ್ದೀನಿ. ಇದನ್ನು ನಾನು ಅಂಗಡೀಲಿ ತಗ್ಲಾಕೊಂಡಿದ್ದೆ, ಟೀ ಅಂಗಡೀಲಿ. ಅದು ಅಲ್ಲಿಂದ ತಂದು ಮತ್ತೆ ಇಲ್ಲಿಗೆ ಇಟ್ಕೊಂಡೆ. ಮುಖದಲ್ಲಿರೋ ನಗು ಅದು ಚಂದ ನನಗೆ. ಯಾರೋ ಒಬ್ಬರು ಮನೆ ಕೇಳಿದ್ರು, ಫೋಟೋ ಇದು ನನಗೊಂದು ಕೊಡಿ ಅಂತ. ನಾನು ಎರಡೂ ಕೊಟ್ಟಿಲ್ಲ, 2 ಫೋಟೋನೂ ನಮ್ಮ ಮನೇಲಿ ಇಟ್ಟಿದ್ದೀನಿ. ಇಲ್ಲಿ 2 ಫೋಟೋ ಇಟ್ಟಿದ್ದೀನಿ. ಬಾಗಿಲ ಮೇಲೆ ಅವರು ಪಾಂಪ್ಲೆಟ್ ಹಾಕಿದ್ದೀನಿ, ಹಂಗಾಗಿ ಫೋಟೋ ಇಟ್ಟಿದ್ದೀನಿ. ನನಗೊಂದು ಖುಷಿ. ಆಮೇಲೆ ಕೆಳಗಡೆ ಎಲ್ಲ ಟೀಪಾಯಿ ಮೇಲೆ ದೇವ್ರದ್ದೆಲ್ಲ ಇಟ್ಟಿದ್ದೀನಲ್ವ, ಅದು ಕೆಳಗಡೆ ಇದೆಲ್ಲ ಇಟ್ಟಿದ್ದೀನಿ. ಮಸಾಲೆ ಪುಡಿ ಮತ್ತು ಇದು ಹಸಿಟ್ಟು, ಮತ್ತು ಇದರಲ್ಲಿ ಅಕ್ಕಿ ಹಸಿಟ್ಟು, ಸ್ಟೀಲ್ ಬಾಕ್ಸಲ್ಲಿ ರಾಗಿ ಹಸಿಟ್ಟು. ಇದರಲ್ಲಿ ಇದು ನಾನು ಅಂಗಡಿಗೆ ತಂದಿದ್ದೆ, ಗಲ್ಲದ ಪೆಟ್ಟಿಗೆ ಅಂತ. ಅದನ್ನ ಇವಾಗ ಹತ್ತಿ ಹಾಕಿ ಇಟ್ಟಿದ್ದೀನಿ. ಅದರಲ್ಲಿ ಹತ್ತಿ ಎಲ್ಲ ಸೋಸ್ಬಿಟ್ಟು ಹತ್ತಿ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಎಲ್ಲ ದೀಪದ ಎಣ್ಣೆ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಫೋನ್ಪೇ, ಅಂಗಡಿಗೆ ಫೋನ್ಪೇ ಮಾಡಿಸಿದ್ದೆ, ಫೋನ್ಪೇ ಇದು ಇಟ್ಟಿದ್ದೀನಿ ಇಲ್ಲಿ. ಇದು ಊದುಗಡ್ಡೆ ಹಾಕಿ ಇಟ್ಕೊಳ್ಳೋದು ಒಂದು ಬೊಂಬು, ದೇವ್ರು ಕೊಡ್ತಾವೆ. ಚಿಕ್ಕ ದೀಪ ಇಟ್ಟಿದ್ದೀನಿ. ಅದರ ಮಂತ್ರಾಲಯದು ಕುಂಕುಮ. ಇಲ್ಲಿ ಪಂಚಪಾತ್ರೆ, ವಿಭೂತಿ, ಅರಿಶಿನ, ಕುಂಕುಮ. ಇವು ಕಳ್ಸೋಕ್ಕೆ ಯಾವಾಗವಾಗ ಚೇಂಜ್ ಮಾಡ್ತಿರ್ತೀನಿ ಅಕ್ಕಿನ. ಅಕ್ಕಿ ತೆಗ್ದಲ್ಲಿ ಇಟ್ಟಿದ್ದೀನಿ. ಇದು ದೇವ್ರ ಸಾಮಾನು ಇಟ್ಟಿದ್ದೀನಿ. ದೇವ್ರ ಸಾಮಾನು ತೊಳೆದಿದ್ದೀನಿ ಅಷ್ಟೇ. ಅದು ದೇವ್ರ ಪೂಜೆಗಿನ್ನ ಇಟ್ಟಿಲ್ಲ ನಾನು, ಅಲ್ಲೇ ಐತದೆಲ್ಲ. ಆ ಬಾಕ್ಸಲ್ಲಿ ಅಕ್ಕಿ ತುಂಬಿಟ್ಟಿದ್ದೀನಿ. ಮತ್ತು ಇಲ್ಲೊಂದು ಚೇರು, ಮತ್ತು ಇಲ್ಲಿ ನಮ್ಮದೊಂದು ಟಿ ವಿ ಇಟ್ಟಿದ್ದೀನಿ. ನನ್ನ ಮಗ ತಂದಿರೋದು ಟಿ ವಿ ನಾವು ಕೇಬಲ್ ಇಲ್ಲ ಏನಿಲ್ಲ, ಸುಮ್ಮನೆ ಐತದು. ಅಲ್ಲಿ ಟಿ ವಿ ನಾವು ನೋಡೇ ಇಲ್ಲ ಟಿ ವಿನ, ಸುಮ್ಮನೆ ಇಟ್ಕೊಂಡಿದ್ದೀವಿ. ಯಾವಾಗನ ಕೆಲಸಕ್ಕೆಲ್ಲ ಹೋದ್ಮೇಲೆ ಸಾಲ ಎಲ್ಲ ತಿರಿದ ಮೇಲೆ ಕರೆನ್ಸಿ ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟಿದ್ದೀನಿ ಟಿ ವಿನ. ಅಂದರೆ ಟಿ ವಿ ಓಡ್ತಾ ಇಲ್ಲ. ಇದು ಬಟ್ಟೆ, ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಒರ್ಸೋಕೆ ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ. ಇದು ನಮ್ಮ ಅಡುಗೆ ರೂಮು. ಇದು ಸಿಂಕ್ ಇದು ಚಿಕ್ಕದು ಸಿಂಕ್, ಸ್ವಲ್ಪ ಕಡ್ಪದ ಕಲ್ಲಿನ ಸಿಂಕ್ ಇದೆಲ್ಲ ಚಿಕ್ಕದು. ಫಸ್ಟ್ ಇಲ್ಲಿತ್ತು, ಇಲ್ಲಿರೋ ನೆಲೆನ ಬದಲಾಯಿಸಿ ಇಲ್ಲಿ ಕೊಟ್ಟರು. ಅದಕ್ಕೆ ಎಲ್ಲ ಐತದ ಇವಾಗ. ಆದರೂ ಶಬ್ದ ಜಾಸ್ತಿ. ನಾನು ಪಾತ್ರೆ ತೊಳಿಬೇಕಾದ್ರೆ ವೀಡಿಯೋ ನನಗೆ ಓವರ್ ಐಸ್ ಕೊಡೋಕೆ ಬರಲ್ವಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಬೇಕಾದ್ರೆ ನನಗಿದೇ ಶಬ್ದ, ನೀರಿಂದೇ ಶಬ್ದ. ಏನಾದ್ರು ಪಾತ್ರೆ ತೊಳ್ಕೊಂಡು ವೀಡಿಯೋ ಮಾಡೋಕ್ಕೆ ಆಗಲ್ಲ, ಅಷ್ಟು ಶಬ್ದ ಬರ್ತೈತಿ. ಮಾತಾಡೋಕ್ಕಾಗಲ್ಲ, ವೀಡಿಯೋ ಮಾಡ್ಬೋದು, ಮಾತಾಡೋಕ್ಕಾಗಲ್ಲ. ಈ ಕಡೆ ಎಲ್ಲ ತವ ಮತ್ತು ಬಾಣಲಿ ಎಲ್ಲ ತಗ್ಲಾಕಿದ್ದೀನಿ. ಅದು ಹಪ್ಳ, ಇದು ಟಮಾಟೆ ಹಣ್ಣು ಅದೆಲ್ಲ ಸುಡೋದು ಸ್ಟವ್ ಮೇಲೆ ಇಟ್ಬಿಟ್ಟು, ಅದು ಏನಾದರೂ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋದು.
ಇಲ್ಲಿ ತರಕಾರಿ ಹೆಚ್ಚೋ ಮಣೆ ಅಲ್ಲಿಗೆ ಇಟ್ಟಿದ್ದೀನಿ. ಇದು ಪ್ಲ್ಯಾಸ್ಟಿಕ್ಕಿಂದು. ಇದೆಲ್ಲ ಚೌಟು, ಅನ್ನದ ಕೈ, ಆಮೇಲೆ ಎಲ್ಲ ಜಾಲ್ರೆ ಎಲ್ಲ ಇದು ಟೀ ಸೋಸೋದು, ಇದು ಕಾಯಿ ತುರಿ ಜಾಲ್ರೆ ತಗ್ಲಾಕಿದ್ದೀನಿ. ಇಲ್ಲಿ ಬಟ್ಟೆ ಒಣಗಾಕಿದ್ದೀನಿ. ಇಲ್ಲೆಲ್ಲ ಅದು ಇದು ಐಟಮ್ ಬೇಕಾದ ಚಾಕಚೂರಿಗಳೆಲ್ಲ ಇಲ್ಲಿಟ್ಟಿದ್ದೀನಿ. ಇದು ಮರದ್ದು ಒಂಥರ ಇದು ಮರದ ಥರ ಇದು ಇದು ರೊಟ್ಟಿ ಅದೇ ಬಿಲ್ಲೆ ಥರ ಐತೆ ಮರದ್ದು. ಇದು ಅದೇನೆ. ಆಮೇಲೆ ಇಲ್ಲಿ ಸ್ಟವ್ ಇಟ್ಟಿದ್ದೀನಿ. ಆಮೇಲೆ ಕೆಳಗಡೆ 5 ಕೆಜಿದು ಎಣ್ಣೆದು ಡಬ್ಬಗಳು ಇಟ್ಟಿದ್ದೀನಿ, ಕ್ಯಾನ್ಗಳು. ಆಮೇಲೆ ನೀರಿನ ಬಿಂದಿಗೆ. ಈ ಕಡೆ ಎಲ್ಲ ಸ್ಟವ್, ಇದೊಂದು ಸಿಲಿಂಡ್ರು ತುಂಬಿದ್ದು ಐತೆ. ಅದ್ರ ಮೇಲ್ಗಡೆ ಪ್ಲ್ಯಾಸ್ಟಿಕ್ಕಿಂದು ಐಟಮ್ ಇಟ್ಟಿದ್ದೀನಿ. ಮೊನ್ನೆ ಜಾಸ್ತಿ ಇತ್ತು ಪ್ಲ್ಯಾಸ್ಟಿಕ್ ಐಟಮು, ಎಲ್ಲ ಹಾಕ್ಬಿಟ್ಟೆ. ಆಮೇಲೆ ಕೆಳಗಡೆ ಒಂದು ಮುದ್ದೆ ಕೋಲು ಮತ್ತು ರತೋಡಿ ಮತ್ತು ಇದು ಕುಟಾಣಿ, ಕಲ್ಲು ಮುದ್ದೆ ಮಾಡೋ ಕಲ್ಲು ಎಲ್ಲ ಇಟ್ಟಿದ್ದೀನಿ. ಈ ಕಡೆ ಒಂದು ಸಿಲಿಂಡ್ರು, ಇದು ಓನರ್ದು ಸಿಲಿಂಡ್ರು. ಅವ್ರಿಗೆ ಖಾಲಿ ಆದಮೇಲೆ ಕೊಡ್ಬೇಕು. ಇಂಡಿಯನ್ ಅದು ಮತ್ತು ಭಾರತ ತುಂಬೈತೆ ನಮ್ಮದು. ಈ ಕಡೆ ಇರೋ ಸಿಲಿಂಡ್ರು, ಅದನ್ನು ಇದು ಖಾಲಿಯಾಗಿ ಅವ್ರಿಗೆ ಕೊಟ್ಟ ಮೇಲೆ ನಾವು ಅದನ್ನು ಹಾಕ್ಕೋಬೇಕು. ಅದನ್ನು ಖಾಲಿ ಆಗಿಲ್ಲ, ಅದಕ್ಕೆ ಅಲ್ಲೇ ಐತೆ. ನಮ್ಮ ಡಬಲ್ ಸಿಲಿಂಡ್ರಲ್ಲ, ಸಿಂಗಲ್ ಸಿಲಿಂಡ್ರೇ. ಇದು ಬಟ್ಟೆ, ಅಡುಗೆ ಮಾಡೋ ಬಟ್ಟೆಗಳು, ಅಡುಗೆದು, ಆಮೇಲೆ ಪಾತ್ರೆ ಒರೆಸೋ ಬಟ್ಟೆ, ಅಡುಗೆ ಮಾಡೋ ಇವು ವೇಸ್ಟ್ ಬಟ್ಟೆಗಳೆಲ್ಲ ಈ ಥರ ತುಂಬಿಟ್ಕೊಂಬಿಟ್ಟಿದ್ದೀನಿ ಬ್ಯಾಗಲ್ಲಿ. ಯಾಕಂತಪ್ಪ ಅಂದರೆ ಅಲ್ಲಿ ಇಲ್ಲಿ ಬಿಸಾಡಿದ್ರೆ ಸುಮ್ಮನೆ ಕಸರೆ ಕಾಣಿಸುತ್ತೆ ಮನೆಯಲ್ಲಿ ಅಂತ ಹೇಳಿ ನಂಗೆ ನೀಟಾಗಿರಬೇಕು ಮನೆ, ಅದಕ್ಕೋಸ್ಕರ ಇಟ್ಟಿದ್ದೀನಿ. ಇದೆಲ್ಲ ಮೇಲ್ಗಡೆದು ಪಾತ್ರೆಗಳೆಲ್ಲ ಜೋಡಿಸಿದ್ದೀನಿ ಮೇಲ್ಗಡೆ. ನನಗೆ ಎಷ್ಟು ಬೇಕೋ ಅಷ್ಟೇ, ನಾನು ನನ್ನ ಮಗ ಇಬ್ಬರೇ ಇರೋದಲ್ವ, ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ತುಂಬಿಟ್ಕೊಂಡಿದ್ದೀವಿ ಪಾತ್ರೆಗಳು. ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಮುದ್ದೆ ತಪ್ಪಲೆ ಮತ್ತು ಸಾಂಬಾರು ತಪ್ಪಲೆ ಅವೆಲ್ಲ ಎಷ್ಟು ಬೇಕೋ ಅಷ್ಟೇ ತುಂಬಿಟ್ಕೊಂಡಿರೋದು. ತಟ್ಟೆಗಳು 3 ತಟ್ಟೆ, ಅದಕ್ಕೆ ಇಲ್ಲಿ ಗೊಬ್ಬರ ಹಾಕಿದ್ದೀನಿ. ತಟ್ಟೆ ಸ್ಟ್ಯಾಂಡ್ ಇಲ್ಲ ನಮ್ಮ ಮನೆಯಲ್ಲಿ. ಇವೆಲ್ಲ ಪ್ಲ್ಯಾಸ್ಟಿಕ್ಕಿನ ಪ್ಲೇಟ್ಗಳೆಲ್ಲ ಜೋಡಿಸಿಟ್ಟಿದ್ದೀನಿ ಅದರಲ್ಲಿ. ಆಮೇಲೆ ಇದು ಅಡುಗೆ ಐಟಮ್ಮು. ಇಲ್ಲಿ ಏನೇನು ಬೇಕೋ ಸ್ವಲ್ಪ ಮಡಿಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದು ಮಿಕ್ಸಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಅದೆಲ್ಲ, ಹುಣಸೆಹಣ್ಣು ಫ್ರಿಜ್ಜಲ್ಲೇ ಇಡ್ತಿದ್ದೆ, ಅದು ಯಾಕೋ ಸ್ವಲ್ಪ ಗಟ್ಟಿ ಆಗಿಬಿಡೋದು, ಅದಕ್ಕೆ ಈಚೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಮಾಮೂಲಿ ಅಡುಗೆ ಐಟಮ್ಮು ಇಟ್ಟಿದ್ದೀನಿ. ಈ ಕಡೆ ಸಿಜರು ಮತ್ತು ಇಕ್ಳ ತಗ್ಲಾಕಿದ್ದೀನಿ. ಮೇಲ್ಗಡೆ ಎಲ್ಲ ಇದ್ದಿದ್ದ ಐಟಮ್ ಎಲ್ಲ ಮೇಲ್ಗಡೆ ಚೀಲದಲ್ಲಿ ತುಂಬಿಟ್ಟಿದ್ದೀನಿ. ಎಲ್ಲ ಮೇಲ್ಗಡೆ ಇದೆ. ಇದೆಲ್ಲ ನಮ್ಮ ಮನೆ ಐಟಮ್ ನಾವು ತಗೊಂಡಿರೋದು. ಅಂದರೆ ಇದರಲ್ಲಿ ಆ ಕೊಳಗದಲ್ಲಿ ಮತ್ತು 2 ಬಾಕ್ಸ್ ಕಾಣಿಸ್ತೈತಲ್ಲ, ಆ ಬಾಕ್ಸಲ್ಲಿ ಎಲ್ಲ ಪುಡಿ ಐಟಮ್ ತುಂಬಿಟ್ಬಿಟ್ಟಿದ್ದೀನಿ. ಸಾಕಷ್ಟು ಸ್ಟೀಲ್ ಐಟಮ್ ಜಾಸ್ತಿ ಐತೆ. ಇದೆಲ್ಲ ಪಲಾವ್ ಪಾತ್ರೆಗಳು ಮತ್ತು ಇವೆಲ್ಲ ನಾನು ಪಟಾಕಿ ಚೀಟಿಲಿ ತಗೊಂಡಿದ್ದು. ಅದಕ್ಕೋಸ್ಕರ ಎಲ್ಲ ಮ್ಯಾಲ್ಗೆ ಎತ್ತಿಟ್ಬಿಟ್ಟಿದ್ದೀನಿ, ಜಾಗ ಇಲ್ಲ. ಆಮೇಲೆ ಅದ್ರ ಮೇಲೆ ಏನೂ ಹಾಕೋಕ್ಕೂ ಆಗೋಲ್ಲ, ಯಾಕಂದರೆ ಬಟ್ಟೆ ಹಾಕಿಲ್ಲ ನಾನು, ಹಂಗಂಗೆ ಇಟ್ಟಿದ್ದೀನಿ. ಮತ್ತು ಇಲ್ಲೊಂದು ಸ್ಟವ್, ಹಳೆ ಸ್ಟವ್ ಇತ್ತು. ಹೊಸ ಸ್ಟವ್ನ, ಅಂಗಡಿದು ಸ್ಟವ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಕೆಳಗಡೆ. ಇದು ಮನೆಗಿದ್ದು ಸ್ಟವ್ವು, ಅದನ್ನು ಹಾಕ್ಬಿಡೋಣ ಅಂದ್ಬಿಟ್ಟು ಅಲ್ಲಿ ಎತ್ತಿಟ್ಟಿದ್ದೀನಿ. ಇದು ಬಚ್ಚಲ ಮನೆ ಮತ್ತು ಬಾತ್ರೂಮು. ಅಲ್ಲಿ ಇರೋದು ಹೇಳ್ಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಇಷ್ಟೇ ನಮ್ಮ ಮನೆಯದು. ಇಲ್ಲೊಂದು ನೀರಿನ ಕ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ ನೀರು ತುಂಬ್ಕೊತೀನಿ ಅಷ್ಟೇ. ಇಷ್ಟೇ ನಮ್ಮ ಮನೆಯದು. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.